ಸಾರವೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇಂದಿನ ನನ್ನ ವಿಡಿಯೋದಲ್ಲಿ ಪೋಷಕರ ಒಂದು ಕ್ವಶನ್ ಏನು ಅಂತಂದ್ರೆ, ನಮ್ಮ ಮಕ್ಳು ಟಾಪರ್ ಬರ್ಬೇಕು, ನಮ್ಮ ಮಕ್ಳು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಏನ್ ಮಾಡಬಹುದು ಅನ್ನೋದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ನಾನು ನನ್ನ ಉದಾಹರಣೆ ಕೊಡೋದ್ರ ಮೂಲಕ ಇವತ್ತಿನ ನಿಮಗೆ ವಿವರಣೆ ಕೊಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನನ್ ಮಗಳು ಕ್ಲಾಸ್ ಅಲ್ಲಿ ಟಾಪರ್ ಬರ್ತಾಳೆ. ಅಪ್ ಟು LKG ಇಂದ ಇವಾಗ ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದಳೋ ಅಲ್ಲಿವರೆಗೆ. ಅದ್ ಹೇಗ್ ಸಾಧ್ಯ ಆಯ್ತು, ನಾವು ಪ್ರಯತ್ನ ಪಟ್ರೆ ಆಗತ್ತಾ ಅನ್ನೋ ನಿಮ್ಮ ಕ್ವಶನ್ಗೆ ನನ್ನ ಉತ್ತರ ಖಂಡಿತ ಸಾಧ್ಯ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ರೊಬ್ರ ಮಕ್ಳ IQ ಲೆವೆಲ್, ಬುದ್ಧಿಮಟ್ಟ ಎಲ್ಲವೂ ಹೆಚ್ಚು ಕಡಿಮೆ ಇರುತ್ತಂತ. ಆದ್ರೂ ನಾವು ಮಾಡೋ ಪ್ರಯತ್ನದಿಂದ ಅವೆಲ್ಲವನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ಅಂದ್ರೆ ನಮ್ಮ ಪ್ರಯತ್ನ ಇದ್ರೆ ಮಕ್ಕಳ ಬುದ್ಧಿಮಟ್ಟವನ್ನ ನಾವೇ ಜಾಸ್ತಿ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ತ್ಯಾಗ ಮಾಡ್ಬೇಕಾಗತ್ತೆ. ಮೊದ್ಲಿಗೆ ಪೇರೆಂಟ್ಸ್ ಮಾಡ್ಬೇಕಾಗಿರೋ ಮುಖ್ಯ ಕರ್ತವ್ಯ ಏನು ಅಂದ್ರೆ ತ್ಯಾಗ. ಯಾವುದರ ತ್ಯಾಗ? ಮಕ್ಕಳಿಗೋಸ್ಕರ ಕೊಡ್ಬೇಕಾದ ಸಮಯ, ತ್ಯಜಿಸ್ಬೇಕಾದ ಮೊಬೈಲ್, ಟಿವಿ, ಫ್ರೆಂಡ್ಸ್, ಸುತ್ತಾಟ ಇವೆಲ್ಲವನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಸೊ ಇದು ನಾನು ನನ್ನ ವಿಷಯದಲ್ಲಿ ಮಾಡ್ಕೊಂಡಿರುವಂತಹ ತ್ಯಾಗಗಳು. ಯಾವುದು ಅಂತಂದ್ರೆ, ಕೆಲಸವನ್ನ ಬಿಟ್ಟಿದ್ದು ಮೊದಲಿಗೆ, ಅಂದ್ರೆ ಈಗ ಅಲ್ಲ, ಚಿಕ್ಕವಳಿರುವಾಗ ಅವಳಿಗೆ ಕೊಟ್ಟಂತ ಸಮಯ ಅದು ಒಂದ್ ತ್ಯಾಗ. ಆಮೇಲೆ ಅವರನ್ನ ಓದಕ್ಕೆ ಹೇಳ್ಬಿಟ್ಟು ನಾವು ಕೂತ್ಕೊಂಡು ಟಿವಿ ನೋಡ್ತಾ ಅಥವಾ ಮೊಬೈಲ್ ಅಲ್ಲಿ ಬಿಸಿ ಆಗ್ತೇನೆ, ಅವರ ಜೊತೆಗೆ ನಾವು ಕೂಡ ಓದುತ್ತಾನೋ, ಅವರಿಗೆ ಕ್ವಶನ್ ಕೇಳ್ತಾನೋ, ಅವರಿಗೆ ಅವರ ಒಂದು ಆಸಕ್ತಿಗೆ ನಾವು ಅಲ್ಲಿ ಕೂತ್ಕೊಂಡು ಅವರನ್ನ ಎನ್ಕರೇಜ್ ಮಾಡೋದು, ಇವೆಲ್ಲವನ್ನ ಮಾಡಿರೋದು. ಹಾಗೆಯೇ ಸ್ಟಾರ್ಟಿಗೆನೆ ಮಗುನ ಶಾಲೆಗೆ ಸೇರಿಸುವಾಗ ಏಜು ಅತಿಯಾದ ಚಿಕ್ಕ ವಯಸ್ಸಿನಲ್ಲೇ ನಾವು ಶಾಲೆಯ ಮೆಟ್ಟಿಲನ್ನ ಹತ್ತಿಲ್ಲ, ಅಪ್ ಟು LKGಗೆ ಡೈರೆಕ್ಟ್ ಆಗಿ ಸೇರ್ಸಿರೋದು. ಮತ್ತೆ ಬರೀ ಓದೋದ್ರ ಜೊತೆಗೆ ಅಲ್ಲದೇನೆ ಬೇರೆ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಪಾಲ್ಗೊಳ್ತಾ ಇರೋದು. ಅಂದ್ರೆ ಸ್ಪೋರ್ಟ್ಸ್ ಆಗಿರಬಹುದು, ಡ್ಯಾನ್ಸ್, ಮ್ಯೂಸಿಕ್, ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ನಿಮ್ಮ ಮಗು ಕೂಡ ಖಂಡಿತ ಟಾಪರ್ ಆಗಬಹುದು. ಈಗ ನೀವ್ ಹೇಳ್ಬೋದು, ಮೇಡಮ್ ನೀವು ಟೀಚರ್ ಇದ್ದೀರಾ, ಸೊ ಹಾಗಾಗಿ ನಿಮ್ಗೆ ಗೊತ್ತು, ನಿಮ್ ಮಗುಗ್ ಹೇಳ್ಕೊಡೋದಕ್ ಬರತ್ತೆ. ಹಾಗಂತ ಹೇಳಿ ಟೀಚರ್ ಆದವರು ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿರೋದಿಲ್ಲ. ನಾವು 1-2 ಸಬ್ಜೆಕ್ಟ್ ಗಳನ್ನ ಮಾಡ್ತೀವಿ, ಅದ್ರ ಬಗ್ಗೆ ನಮ್ಗೆ ತುಂಬಾ ಹೋಲ್ಡ್ ಇರುತ್ತೆ. ಆದ್ರೆ ಮಿಕ್ಕದ ಸಬ್ಜೆಕ್ಟ್ ಬಗ್ಗೆ ನಮಗೂ ಅಷ್ಟು ನಾಲೆಜ್ ಇರೋದಿಲ್ಲ. ಆದ್ರೂ ಕೂಡ ನಾವು ತಿಳ್ಕೊಂತೀವಿ. ಮಗುಗೆ ಹೇಳ್ಕೊಡ್ಬೇಕು ಅಂದಾಗ ನಾವು ಅವ್ರ ಜೊತೆ ಕೂತ್ಕೊಂತೀವಿ. ಇವತ್ ಏನ್ ಓದಿದೀರಾ, ಏನ್ ಹೇಳ್ಕೊಟ್ಟಿದ್ದಾರೆ, ಬುಕ್ಸ್ ತೆಗಿ, ತೋರ್ಸು, ಕ್ವಶನ್ ಕೇಳೋದು, ಗೊತ್ತೋ ಗೊತ್ತಿಲ್ವೋ ಒಂದಿಷ್ಟು ಅವ್ರ ಜೊತೆ ಸೇರ್ಕೊಂಡಾಗ ಅವ್ರಿಗೂ ಏನಾಗುತ್ತೆ, ಸ್ವಲ್ಪ ಚುರುಕು ಮುಟ್ಟುತ್ತೆ. ಅವರು ಎನರ್ಜೆಟಿಕ್ ಆಗಿ ನಮ್ ಜೊತೆ ಆ ಟೈಮ್ ಅನ್ನ ಕಳೀತಾರೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಏನು ಅಂತಂದ್ರೆ, ನಮ್ಮ ನೇಬರ್ ಒಬ್ರಿದ್ರು, ಅವ್ರ ಮಗ ಚಾರ್ಟೆಡ್ ಅಕೌಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಮೊದ್ಲು ಅಂತ ಸ್ಥಿತಿವಂತರ ಏನು ಆಗಿಲ್ಲ ಅಂತ ಹೇಳಿದ್ರು. ಕಷ್ಟಪಟ್ಟೆ ನನ್ ಮಗನ ಓದಿಸ್ತಿದ್ರು, ಈಗ ಚಾರ್ಟೆಡ್ ಅಕೌಂಟ್ ಆಗಿ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಹೇಗ್ ಸಾಧ್ಯ ಆಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದು ಒಂದೇ ಒಂದು, ನನ್ನ ಮಗ ತುಂಬಾ ತುಂಬಾ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ಸೋದಕ್ ನಮ್ಗೆ ಆಗಿರ್ಲಿಲ್ಲ, ತಕ್ಕ ಮಟ್ಟಿನ ಸ್ಕೂಲಲ್ಲೇ ಓದಿಸಿರೋದು. ಆದ್ರೆ ಅವನನ್ನ ಬೆಳಿಗ್ಗೆ 4:15 ಎಬ್ಸುವಾಗ ಬರೀ ಮಗನ ಎಬ್ಸಿ ಕೂರಿಸ್ತಾ ಇರ್ಲಿಲ್ಲ, ಮಗನ ಜೊತೆಗೆ ನಾನು ಕೂಡ ಅದೇ ಟೈಮಿಗೆ ಎದ್ದು ಅವನ ಜೊತೆ ಪಕ್ಕದಲ್ಲೇ ಕೂರ್ತಾ ಇದ್ದೆ. ಆಗ ಮಗ ಹೇಳ್ತಾ ಇದ್ದ, ಅಪ್ಪ ಮಲ್ಕೊ, ನಾನು ಓದ್ತೀನಿ ಅಂತ. ಗೊತ್ತಲ್ವಾ, ನಾವು ಮಲ್ಕೊಂಡಿದ್ದಾಗ ಎಂತ ಮಕ್ಳಿಗೂ ಅವಕ್ಕೂ ನಿದ್ದೆ ಬರುತ್ತೆ. ಅವರು ಪುಸ್ತಕ ಮುಚ್ಚಿ ಬುಕ್ ಇಟ್ಕೊಂಡು ತೂಕಡಿಸ್ತಿರ್ತಾರೆ, ಸಮಯ ವೇಸ್ಟ್. ಇಲ್ಲಪ್ಪ, ಅದಕ್ಕೆ ನಾನ್ ಹೇಳ್ತಾ ಇದ್ದೆ, ನೀನು ಕೂತ್ಕೋ, ನೀನ್ ಓದ್ತಾ ಇರು, ನಾನು ಇಲ್ಲೇ ಕೂತಿರ್ತೀನಿ ಅಂತ. ಇವರು ಅವನ ಪುಸ್ತಕವನ್ನ ಯಾವ್ದೋ ಓದ್ದಂಗ್ ಮಾಡ್ತಾ ಕೂತಿರ್ತಿದ್ರಂತೆ. ಹಾಗಂತ ಅವ್ರು ದೊಡ್ಡ ಎಜುಕೇಟೆಡ್ ಆಗಿರ್ಲಿಲ್ಲ. ಮಗನ ಬುಕ್ಕನ್ನೆಲ್ಲ ಓದಿ ತಿಳ್ಕೊಳ್ಳೋಷ್ಟು ದೊಡ್ಡ ಎಜುಕೇಟೆಡ್ ಅವ್ರು ಆಗಿರ್ಲಿಲ್ಲ. ಆದ್ರೂ ಕೂಡ ಮಗ 4:15 6:30 ತನಕ ಓದೋರಂತೆ. ಆ ಸಮಯ ಪ್ರತಿ ವರ್ಷ ಪ್ರತಿ ದಿನ ಇದೇ ರುಟೀನ್. ಮಗನು ಹೇಳೋದು, ಅಪ್ಪನು ಹೇಳೋದು. ಅವಾಗ ಎಂಥ ಮಗನ್ ಕೂಡ ಅನ್ಸುತ್ತಲ್ವಾ, ನಮ್ಮಪ್ಪ ನನ್ಗೋಸ್ಕರ ಇಲ್ಲಿ ಎದ್ದು ಕೂತಿರುವಾಗ ನಾನು ಏನು ಓದ್ಬೇಕು, ಇಷ್ಟೊಂದು ಮೋಸ ಮಾಡ್ಬಾರ್ದು ಅಂತ ಅವನ ಅಂತಃಕರಣ ಚುಚ್ಚುತ್ತಾ ಇರುತ್ತೆ. ಸೊ ಇದನ್ನ ನಾವು ಮಾಡ್ತೀವ? ಮಗ ಎದ್ದೇಳು, ಓದ್ಕೋ ಅಂದ್ಬಿಟ್ಟು ಎಪ್ಸಿ ನಾವ್ ಈ ಕಡೆ ಬೆಡ್ಶೀಟ್ ಹೊದ್ಕೊಂಡ್ ಮಲ್ಕೊಂಡ್ರೆ ಮಕ್ಳು ಎದ್ದು ಬಿದ್ದು ಓದುವಷ್ಟು ಒಳ್ಳೆ ಮನ್ಸು ಮಕ್ಳಿಗೆ ಬರೋದಿಲ್ಲ. ನಾವು ತ್ಯಾಗ ಮಾಡ್ಬೇಕು. ನಿದ್ದೆಯ ತ್ಯಾಗ, ಮೊಬೈಲ್ನ ತ್ಯಾಗ, ಟಿವಿಯ ತ್ಯಾಗ, ಫೋನ್ನ ತ್ಯಾಗ. ಟಿವಿ, ಮೊಬೈಲ್, ಫೋನ್ ಎಲ್ಲ ಒಂದೇ. ಸೊ ಒಟ್ನಲ್ಲಿ ತ್ಯಾಗಗಳ್ ಮಾಡಿದಾಗ ನಿಮ್ಮ ಟಾಪರ್ ಲೀಸ್ಟ್ ಅಲ್ಲಿ ನಿಮ್ಮ ಮಗನ ಹೆಸರು, ಮಗಳ ಹೆಸರು ಖಂಡಿತ ಬರುತ್ತೆ.
ಇದನ್ನ ಒಂದ್ಸರಿ ನೀವು ಮಾಡಿ ನೋಡಿ. ಇವತ್ತೆ ಇನ್ನೇನು ಎಕ್ಸಾಮಿಗೆ ಎಷ್ಟು ದಿನ ಇದೆ? ಜಾಸ್ತಿ ದಿನಗಳಿಲ್ಲ. ಆಲ್ರೆಡಿ ಜನವರಿಯಲ್ಲಿದ್ದೀವಿ, ಫೆಬ್ರವರಿ ಮಾರ್ಚ್ಗೆಲ್ಲ ಎಕ್ಸಾಮ್ ಬರುತ್ತೆ. ಇವತ್ ಅನ್ಕೊಂಡ್ರು ಸಾಕು ನಾನ್ ನನ್ ಮಗು ಜೊತೆ ನಿಲ್ತೀನಿ. ಅವನು ಎದ್ದು ಕೂತ್ಕೊಳ್ಳುವಾಗ, ಅವ್ನು ಎಬ್ಸಿದಾಗ ನಾನು ಅವನ ಜೊತೆ ಕೂತ್ಕೊಂತೀನಿ, ಓದು ಮಗ ಅಂತ ಸಪೋರ್ಟ್ ಮಾಡ್ತೀನಿ ಅಂದಾಗ ಮಕ್ಳು ಜೋಶಿಂದ ಓದ್ತಾರೆ. ನಮ್ಮ ತ್ಯಾಗ ಬೇಕಾಗೇ ಆಗತ್ತೆ. ಅದೇ ನಾವು ಅವರಿಗೆ ಕೊಡುವಂತದ್ದು. ಆಮೇಲೆ ಅವ್ರು ಕ್ರಮೇಣ ಅವರ ಒಂದು ಮೆಟ್ಟಲನ್ನ ಅವ್ರು ಹತ್ತಿ ಹೋಗ್ತಾರೆ. ಆ ಫೌಂಡೇಶನ್ ಅಂತಾರಲ್ಲ, ಮೊದಲನೇ ಮೆಟ್ಟಿಲನ್ನ ನಾವು ಹರಿಸ್ಬೇಕು, ಎರಡನೇ ಮೆಟ್ಟಿಲನ್ನ ಹರಿಸ್ಬೇಕು, ಮೂರನೇದು, ನಾಲ್ಕನೇದು ಅವರಾಗಿ ಹತ್ಕೊಂಡು ಹೋಗ್ತಾರೆ. ಅದನ್ನ ನೋಡಿ ನಾವು ಹೆಮ್ಮೆ ಪಡ್ಬೇಕು. ಆಯ್ತಾ? ಇದು ನಾನು ನನ್ನ ಮಗಳ ವಿಷಯದಲ್ಲಿ ಮಾಡ್ತಾ ಇರುವಂತದ್ದು. ಹಾಗಂತ ನೀನು ಕೇಳ್ಬಹುದು, ಇವಾಗ ದೊಡ್ಡ ತ್ಯಾಗ ಅಲ್ಲ, ಮುಂದೊಂದ್ ದಿವ್ಸ ಆ ತ್ಯಾಗದ ಫಲ ನಮ್ಗೆ ಗೊತ್ತಾಗತ್ತೆ. ಕೊನೆಯದಾಗಿ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಒಂದು ಟ್ಯೂಷನ್ ಸೆಂಟರ್ ಮೇಲಾಗ್ಲಿ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸ್ಕೂಲ್ ಅನ್ನೋದು ದೊಡ್ಡದು, ಆ ಟ್ಯೂಷನ್ ಸೆಂಟರ್ ಅನ್ನೋದು ಮಿನಿ ಸ್ಕೂಲ್ ತರ ಆಗ್ತಿದೆ ಕೆಲವು ಟ್ಯೂಷನ್ ಸೆಂಟರ್ಗಳು. ಯಾಕಂದ್ರೆ ಒಂದ್ 5 ಮಗು, 2 ಮಗು, 4 ಮಗುನ ಇಟ್ಕೊಂಡು ಯಾವ ಸ್ಕೂಲ್ ಸೆಂಟರ್ ನಲ್ಲೂ, ಟ್ಯೂಷನ್ ಸೆಂಟರ್ ನಲ್ಲೂ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ತಾ ಇರಲ್ಲ. ಒಂದಿಷ್ಟು ಸಂಖ್ಯೆಯ ಮಕ್ಳಿರ್ತಾರೆ, ಎಲ್ಲವನ್ನ ಸೇರಿಸ್ಕೊಂಡು ಹೇಳ್ತಾರೆ. ಮಗುವಿನ ಒಂದು ಪಿಂಟು ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಡೌಟ್ ಗಳನ್ನ ಅವರು ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ, ಮಾಡ್ತಾನು ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮಗುವಿಗೆ ಸೆಲ್ಫ್ ಆಗಿ ಅದೇ ಸ್ವತಃ ಓದೋ ತರ ಮಾಡುವ ಜವಾಬ್ದಾರಿ ನಮ್ಮೇಲೆ ಕೂಡ ಇರುತ್ತೆ, ಪೋಷಕರ ಮೇಲೆ. ಹಾಗಾಗಿ ಮಗುವಿಗೆ ಕಷ್ಟದ ಪರಿಚಯ ಹೇಳಿ, ಮುಂದ್ ಓದಿಲ್ಲ ಅಂದ್ರೆ ಏನಾಗುತ್ತೆ, ಯಾವ ಸಮಸ್ಯೆಯನ್ನ ಎದುರಿಸ್ಬೇಕಾಗುತ್ತೆ, ಅದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಡೋ ಪ್ರಯತ್ನವನ್ನ ಮಾಡೋಣ. ಆವಾಗ ಮಗುವಿಗೆ ಅರ್ಥ ಆಗತ್ತೆ. ಹಾಗೆಯೇ ಯಾವುದೇ ಕಾರಣಕ್ಕೂ ಮಗುವಿನ ಒಂದು ಏನ್ ಹೇಳ್ತಾರೆ, ಒಂದು ಕೀಳರಿಮೆ ಬರುವ ಹಾಗೆ ಯಾವತ್ತೂ ನಡ್ಕೊಳ್ಬೇಡಿ. ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಅದಕ್ಕೆ ಒಂದು ಪುಷ್ಟೀಕರಣ ನೀಡುತ್ತೆ. ಆಗುತ್ತೆ, ಮಾಡ್ತೀಯಾ ಅನ್ನೋ ಒಂದು ಮನೋಬಲವನ್ನ ಆ ಮಗುವಿಗೆ ತುಂಬಿಸಿ. ಹಾಗೆಯೇ ಮಕ್ಕಳು ಕೂಡ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯ ಕಷ್ಟವನ್ನ ಅರ್ಥ ಮಾಡ್ಕೊಂತ ಇರಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕೂಡ ಮಕ್ಕಳು ಅರ್ಥಕೋಬೇಕಾದ ಪೋಷಕರ ವಿಷಯದಲ್ಲಿ ಮಾಡ್ತಿರುವಂತ ತಪ್ಪುಗಳ ಒಂದಿಷ್ಟು ವಿಡಿಯೋವನ್ನ ಮಾಡೋ ಪ್ರಯತ್ನದಲ್ಲಿ ಇದ್ದೀನಿ. ಅದು ಮಕ್ಕಳಿಗೆ ಸಂಬಂಧಪಟ್ಟಿರೋದು. ಇವೆಲ್ಲವನ್ನ ನಾವು ಮಾಡಿದಾಗ ಒಂದಿಷ್ಟು ಪ್ರಯತ್ನ ನಮ್ದು, ಫಲ ದೇವ್ರದ್ದು. ಹಾಗಾಗಿ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಬೇಕು ಅನ್ಕೊಂಡಿರುವ ವಿಷಯವಾಗಿದೆ. ಕೊನೆಯದಾಗಿ ನಾನು ನಿಮ್ಗೆ ಏನು ಹೇಳ್ಬೇಕು ಅಂತಂದ್ರೆ, ಇವತ್ತು ನನ್ನ ಮಗಳ ಉದಾಹರಣೆ ಕೊಟ್ಕೊಂಡು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದರಲ್ಲಿ ಹೆಮ್ಮೆ ಪಟ್ಕೊಂಡು ನಾನು ನನ್ನ ಮಗಳು ಕ್ಲಾಸ್ ಅಲ್ಲಿ ಟಾಪರ್ ಬರ್ತಾಳೆ ಅಂತ ಹೆಮ್ಮೆ ಪಟ್ಕೊಂಡು ಈ ವಿಡಿಯೋವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ SSLC PUC ಅಲ್ಲ. ಸೊ ಟಾಪರ್ ಬರೋದಕ್ಕೂ ಕೂಡ ಆಗುತ್ತೆ, ಅಲ್ಲಿ ನಮ್ಮ ಶ್ರಮ ಕೂಡ ಇರುತ್ತೆ. ಬರೀ ಮಕ್ಕಳ ಮೇಲೆ ಹೊಣೆಗಾರಿಕೆನ ಹೊರಿಸೋದಕ್ ಆಗೋದಿಲ್ಲ. ಮತ್ತೆ ಇನ್ನೊಂದು, ಗಿಡ ನಟ್ಟ ತಕ್ಷಣ, ಭೂಮಿಗೆ ಬಿದ್ದ ತಕ್ಷಣ ಅದು ಮರವಾಗೋದಿಲ್ಲ, ಕ್ರಮೇಣ ಮರವಾಗುತ್ತೆ. ಅದು ಎಲ್ರಿಗೂ ಗೊತ್ತಿದೆ. ಹಣ್ಣು ಕೊಡೋದಕ್ಕೆ ಟೈಮ್ ತಗೊಳುತ್ತೆ. ನಮಗೂ ಕೂಡ ಅದೇ ಪೇಶನ್ಸ್ ಬೇಕು. ಇವತ್ ಮಗು ಹೇಳ್ಕೊಡಕ್ಕೋ ಏನೋ ಮಗುವಿನ ವಿಚಾರದಲ್ಲಿ ಕೂತ್ಕೊಂಡಿವಿ ಅಂದ್ರೆ, ಒಂದ್ ದಿವಸ ಕೂತ್ಕೊಂತೀವಿ, 2 ದಿವಸ ಕೂತ್ಕೊಂತೀವಿ, 3ನೇ ದಿವಸ ಜೋಶ್ ಕಳ್ಕೊಂಡ್ಬಿಡ್ತೀವಿ. ಈ ತರ ಮಾಡೋದ್ರಾಗಲ್ಲ. ಇದು ವರ್ಷಂ ಪ್ರತಿ ಅವ್ರ ಹಿಂದೆ ನಾವು ನಿಲ್ಬೇಕಾಗೇ ಆಗತ್ತೆ. ಆಗುವಾಗ ಮಾತ್ರ ಒಂದು, ಅಂದ್ರೆ ಎಲ್ಲ ಮಕ್ಕಳ ಹಿಂದೆ ನಿಲ್ಬೇಕು ಅಂತಿಲ್ಲ. ಸ್ವಲ್ಪ ಓದಿನಲ್ಲಿ ಕಡಿಮೆ ಇರೋ ಮಕ್ಕಳಾಗಿರ್ಬೋದು, ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಇರೋ ಮಕ್ಳ ಹಿಂದೆ ಸ್ವಲ್ಪ ದಿವಸ ನಿಲ್ಬೇಕು ನಾವು ಬೆನ್ನೆಲುಬಾಗಿ. ಓದ್ಕೊಳ್ಳೋ ಮಕ್ಳು ಒಂದು ಅರ್ಧ ಗಂಟೆ ಓದ್ಕೊಂಡ್ರೆ ಅವರಿಗೆ ಸಾಕಾಗತ್ತೆ, ನಾವು ಅವ್ರ ಹಿಂದೆ ಬೀಳ್ಬೇಕಾದ ಪರಿಸ್ಥಿತಿ ಇರೋದಿಲ್ಲ. ಯಾವ ಮಗು ಓದಿನಲ್ಲಿ ಸ್ವಲ್ಪ ಮಟ್ಟದ ಕಡಿಮೆ ಇದೆಯೋ ಆ ಮಗುವಿನ ಹಿಂದೆ ಸ್ವಲ್ಪ ದಿನ ನೀವು ನೋಡಿ, ಅವ್ರದ್ದು ನಾನಿದ್ದೀನಿ ಅನ್ನೋ ಬೆಂಬಲ ನೀಡಿ. ಆ ಮಗುವಿನ ಕಲಿಕೆಯಲ್ಲಿ ಚೇತರಿಕೆ ಬಂದೇ ಬರುತ್ತೆ. ಇದು ನಾವು ಮಾಡೋದಿಲ್ಲ, ಬರೀ ಮಕ್ಕಳನ್ನ ದೂರ್ತೀವಿ, ನೋಡು ಏನ್ ಮಾರ್ಕ್ಸ್ ತಗೊಂಡಿದ್ಯಾ ಹೇಗೆ ಅಂತ. ಬಟ್ ಇಷ್ಟು ಮಾಡಿದ್ರೆ ಆಗಲ್ಲ. ಇವೆಲ್ಲ ಪ್ರಯತ್ನಗಳು ನಾವು ಕೂಡ ಮಾಡ್ಬೇಕಾಗತ್ತೆ. ಮುಂದಿನ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ನಾನು ಮಕ್ಕಳಿಗೋಸ್ಕರ ಒಂದಿಷ್ಟು ವಿಡಿಯೋವನ್ನ ಮಾಡೋದ್ರಲ್ಲಿದ್ದೀನಿ. ಸೊ ಹಾಗಾಗಿ ನನ್ನ ವಿಡಿಯೋವನ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿ ನಿಮ್ಮ ಅಮೂಲ್ಯ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದವನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.